ಸರ್ಕಾರಕ್ಕೆ ಮತ್ತು ಸಚಿವರಿಗೆ ನಾವು ಎಚ್ಚರಿಕೆ ಕೊಡ್ತೀವಿ. ನೀವು ವಿಜಯಪುರಕ್ಕೆ 500 ಕೋಟಿ ಅಲ್ಲ 5,000 ಕೋಟಿಯ ಕಾರ್ಯಕ್ರಮಗಳನ್ನ ಯೋಜನೆಗಳನ್ನ ತೆಗೆದುಕೊಂಡು ಹೋದ್ರು ನಮ್ಗೆ ಯಾವ ಅಭ್ಯಂತರ ಇಲ್ಲ. ಆದರೆ ಇಡೀ ಕರ್ನಾಟಕಕ್ಕೆ ಯಾವುದಾದ್ರೂ ಒಂದು ಜಿಲ್ಲೆ ತ್ಯಾಗ ಮಾಡಿದೆ, ನಮ್ಮ ಬದುಕನ್ನು ಕಳೆದುಕೊಂಡು ಜನ ಇನ್ನೊಂದು ಕಡೆ ಬದುಕೊಂಡು ಕಟ್ಕೊಳ್ಳೋ ಪ್ರಯತ್ನ ಮಾಡ್ತಿದ್ದಾರೆ ಅಂತಂದ್ರೆ ಅದು ಬಾಗಲಕೋಟೆ ಅವರು ಮಾತ್ರ. ಬಾಗಲಕೋಟೆ ಜನರ ತ್ಯಾಗಕ್ಕೆ ಸರ್ಕಾರ ಬೆಲೆ ಕೊಡಬೇಕು, ನಮಗೆ ಬೇಕಾದಂಥ ಕೈಗಾರಿಕೆಗಳನ್ನು ಕೊಡಬೇಕು. ಇದ್ರ ಜೊತೆಗೆ KIDB ಅಡಿಯಲ್ಲಿರುವಂತಹ ಅನೇಕ ನಿವೇಶನಗಳು, ಎಕರೆಗಟ್ಟಲೆ ನಿವೇಶನಗಳೇನಿದ್ದಾವೆ ಅದನ್ನೆಲ್ಲ ಶ್ರೀಮಂತರು ತಾವು ತೆಗೆದುಕೊಂಡು ಯಾವುದೇ ಕೈಗಾರಿಕೆಗಳನ್ನು ಸ್ಥಾಪಿಸಿದೆ, ಆರಂಭಿಸಿದೆ, ಅಲ್ಲಿ ಉದ್ಯೋಗವನ್ನು ಸೃಷ್ಟಿ ಮಾಡದೆ ನಮ್ಮ ಮಾಲ್ಕಿ ಜಮೀನುಗಳನ್ನಾಗಿ, ಕುಟುಂಬದ ಪಿತ್ರಾರ್ಜಿತ ಆಸ್ತಿಗಳನ್ನಾಗಿ ಮಾಡ್ಕೊತಿದ್ದಾರೆ. ಅದನ್ನು ತಡೆಗಟ್ಟಲಿಕ್ಕೆ ಸಚಿವರು ತನಿಖೆಗೆ ಆದೇಶ ಮಾಡಬೇಕು. ಕನಿಷ್ಠ 100ರಿಂದ 120 ಎಕರೆ ಭೂಮಿ ಅಲ್ಲೇ ದೊರಕುತ್ತೆ. ಅದರಿಂದ ನೀವು ಪರಿಸರ ಸ್ನೇಹಿ ಕೈಗಾರಿಕೆಗಳನ್ನು ಸ್ಥಾಪಿಸಬೇಕು. ನವನಗರದಲ್ಲಿ ಇರುವಂಥ ಸಂತ್ರಸ್ತರಿಗೆ ಮತ್ತು ಭೂಮಿಯನ್ನು ಕಳೆದುಕೊಟ್ಟಂಥ ರೈತರಿಗೆ ಅದರಲ್ಲಿ ಮೀಸಲಾತಿ ಕೊಟ್ಟು ಅವರಿಗೆ ಉದ್ಯೋಗವನ್ನು ಕೊಡುವಂಥ ಕೆಲಸವನ್ನು ಮಾಡಬೇಕು. ಇಲ್ಲದೇ ಇದ್ದರೆ ಮುಂದಿನ ದಿನಗಳಲ್ಲಿ ಯಾವುದೇ ಸಚಿವರಾಗಿ MP ಪಾಟೀಲರು ಕೈಗಾರಿಕಾ ಸಚಿವರೇ